ಒಂದು ಗಂಡಿಗೆ ಪತ್ನಿ ಮಾಡುವಷ್ಟು ಸೇವೆನ ಯಾವ ದೈವವೂ ಮಾಡಲಾರ. ಪತಿ ಪತ್ನಿ ಇಬ್ಬರೂ ಸಮಾನರೇ. ನಿಮ್ಮ ಈ ವಿಶಾಲ ಮನೋಭಾವನೆ ನನ್ನನ್ನು ಸೂಜಿಗಲಿನ ಹಾಗೆ ಸೆಳೆಯೋದು. ಈ ಕಲ್ಲಾನೆ ನನ್ನನ್ನು ಸೆಳೆಯೋ ಸೂಜಿಗಲ್ಲು. ಶ್ರೀಹರಿ, ಇದೆಲ್ಲಿಂದ ಬಿತ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಓಹ್ ಗುರುರಾಜ, ಏನಿಷ್ಟು ಆತುರವಾಗಿ ಬರ್ತಾ ಇದೆಯಾ? ಏನಿದು ಪತ್ರ? ಯಾಕೋ ಆತಂಕದಲ್ಲಿದೆಯಾ? ಆತಂಕ ಅಲ್ಲ ದೊಡ್ಡಪ್ಪ, ಜವಾಬ್ದಾರಿ. ತಂದೆ ಬೆಲೆ ನನಗಾಗಾಗ ನೆನಪಾಗ್ತಾನೆ ಇರುತ್ತೆ. ಆಗಾಗ ಸಲಹೆ ಕೊಡೋ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ತಿಮ್ಮಣ್ಣ ಎಲ್ಲರನ್ನೂ ಕಾಡ್ತಿದ್ದಾನೆ. ನಿನಗೆ ಈಗ ತಿಮ್ಮಣ್ಣ ನೆನಪಾದ? ಈ ಕ್ಷಣದಲ್ಲಿ ಅಪ್ಪ ಇರಬೇಕಾಗಿತ್ತು. ಈ ಕೆಲಸನೆಲ್ಲ ಅವರೇ ಮಾಡಬೇಕಾಗಿತ್ತು. ಯಾವ ಕೆಲಸ? ಹೇಳ್ತೀನಿ. ಮೊದಲು ಅಮ್ಮ ಮತ್ತೆ ಎಲ್ಲರನ್ನೂ ಕರೀರಿ. ತಂದೆ, ಊರಲ್ಲಿರೋ ಕೆಲಸ ಕಳ್ಕೊಂಡು ಸಂಕಷ್ಟದಲ್ಲಿದ್ದೆ. ನಿನ್ನ ದಯೆಯಿಂದ ಮತ್ತೆ ಅದು ನಂಗೆ ಸಿಕ್ತು. ಈಗ ಅಣ್ಣ ತಮ್ಮ ಅನ್ಯೋನ್ಯವಾಗಿದ್ವಿ. ಮತ್ತೊಂದು ಪರೀಕ್ಷೆ ಕೊಡ್ತಾ ಇದೆಯಾ. ಈ ಸಂದರ್ಭದಲ್ಲಿ ಅಮ್ಮ ಮತ್ತೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಿನ್ನ ಮೇಲೆ ಭಾರ ಹಾಕಿ ನನಗೆ ತಿಳಿದ ಹಾಗೆ ನಿರ್ವಹಿಸಿದ್ದೀನಿ. ಇದರ ತಪ್ಪು ಒಪ್ಪುಗಳನ್ನ ನೀನೇ ನೋಡ್ಕೋತಂದೆ. ನಮ್ಮ ಅಣ್ಣ ತಮ್ಮ ಬಾಂಧವ್ಯ ಎಲ್ಲ ಕಾಲಕ್ಕೂ ಚೆನ್ನಾಗಿರುವ ಹಾಗೆ ನೋಡ್ಕೋತಂದೆ. ಇಷ್ಟು ದಿನ ಒಂದು ಬಂಡೆ ಎರಡು ಚಕ್ರದ ಹಾಗಿದ್ದು ನನ್ನ ಎಲ್ಲ ಕಷ್ಟಗಳಿಗೂ ಹೆಗಲು ಕೊಟ್ಟು ನನ್ನ ಸಂಸಾರದ ರಥನ ಎಳೆದವ್ರು ನೀವು. ಈಗ ರಾಮ ಕೃಷ್ಣ ಅಂತ ಒಬ್ರಿಗೊಬ್ರು ಆಸರೆ ಆಗಬೇಕಾದಂಥ ಇಳಿ ವಯಸ್ಸಲ್ಲಿ ಆ ದೇವರು ನಮ್ಮನ್ನ ದೂರ ಮಾಡ್ತಾ ಇದ್ದಾನೆ. ನಾನು ಅದೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ. ವಯಸ್ಸಲ್ಲಿ ಚಿಕ್ಕವಳಾದರೂ ಈ ತಬ್ಬಲಿಗೆ ತಾಯಿಯಾಗಿರೋಳು ನೀನು. ನನ್ನ ಹುಚ್ಚಾಟನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ನನ್ನನ್ನು ಸಲಹಿದ್ದೀಯಾ, ಪ್ರೀತಿಸಿದ್ದೀಯಾ. ನೀನು ಯಾಕೆ ಪಾಪಿ ಆಗ್ತೀಯಾ? ಪುಣ್ಯವಂತೆ ನೀನು. ನನ್ನ ಸ್ವಂತ ಮಗನೇ ಇದ್ದಿದ್ರು ನಿನ್ನಂಥ ಸೊಸೆ ನನಗೆ ಸಿಗ್ತಿರ್ಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡೆ. ಆದರೆ ನಾನೇ ಅವನು ಇವನು ಅಂತ ಧರ್ಮ ಸಂಕಟದಲ್ಲಿದ್ದೀನಿ. ನಿಮಗೆ ಇರಿ ಅಂತ ಹೇಳೋ ಸ್ಥಿತಿಲೂ ನಾನಿಲ್ಲ. ಗೋಪಿ, ದೇವರು ಏನೋ ಒಂದು ದಾರಿ ತೋರಿಸಿದ್ದಾನಲ್ಲ, ಚಿಂತೆ ಯಾಕೆ ಮಾಡ್ತೀಯಾ? ಬಿಡೋ. ಮಠದಲ್ಲಿ ನಮ್ಮವರೇ ಆದ ಸತ್ಯವತಿ ಇದ್ದಾರೆ, ಶ್ಯಾಮ್ ಭಟ್ರಿದ್ದಾರೆ, ಮತ್ತೆ ಗುರು ವೆಂಕಟನಾಥ ಆವಾಗವಾಗ ಗುರುಗಳನ್ನ ನೋಡೋದಕ್ಕೆ ಬರ್ತಾನೆ ಇರ್ತಾರಲ್ವೇ. ಇನ್ನೇನು ಯೋಚನೆ? ಜಾಗ ಬದಲಾಗತ್ತೆಯೇ ಹೊರತು ಸಂಬಂಧಗಳು ದೂರ ಆಗೋದಿಲ್ಲ ಗೋಪಿ. ಬೇಕು ಅಂದಾಗ ನೀನು ಬಂದು ಹೋಗಿ ಮಾಡಬಹುದು. ಹಾಗೆ ನೋಡಿದ್ರೆ ಎಲ್ಲಿ ನೀನೇ ಒಂಟಿ ಆಗೋಗ್ತೀಯೋ ಅಂತ ಭಯ ಆಗ್ತಾ ಇದೆ ನನಗೆ. ಹೌದು ಸೀತಕ್ಕ, ಮಗ ಸೊಸೆ ಮಾಧವಣ್ಣ ನೀವು ಶ್ಯಾಮ್ ಭಟ್ರು ಎಲ್ಲರೂ ನನ್ನಿಂದ ದೂರ ಹೋಗ್ತಿದ್ದೀರಾ. ಯಾರು ದೂರ ಹೋದ್ರೆ ಏನೇ ಗೋಪಿ, ನಿನ್ನ ಗಂಡನ್ನ ನಿನ್ನ ಮನಸ್ಸಲ್ಲೇ ಗುಡಿ ಹಾಕಿ ಕೂಡಿಸ್ಕೊಂಡಿದ್ದೀಯಾ. ಅವನು ಧ್ಯಾನ ಮಾಡಿಕೊಂಡು ಪ್ರಶಾಂತವಾಗಿರು.
ಶ್ರೀಹರಿ ಒಳ್ಳೇದೇ ಮಾಡ್ತಾನೆ. ಸೀತಕ್ಕ, ಗುರುರಾಜ ಕರಿತಾ ಇದ್ದಾನೆ. ನಾನೋಗಿ ವೆಂಕಟನಾಥನ್ ಕರೆದು ಬರ್ತೀನಿ. ಓಹ್, ಬಂದ್ರಾ? ಏನಪ್ಪ ಬರೋದಕ್ಕೆ ಹೇಳಿದ್ದೆ ಅಂತೆ? ಏನಣ್ಣ ವಿಷಯ? ಇಷ್ಟು ದಿನ ನಾವು ದೈಹಿಕವಾಗಿ ಒಟ್ಟಿಗೆ ಇದ್ವಿ. ಈಗ ಗುರುಗಳ ಆದೇಶದ ಮೇಲೆ ಬೇರೆ ಬೇರೆ ಆಗೋ ಸಂದರ್ಭ ಬಂದಿದೆ. ಹಾಗಂತ ನಮ್ಮ ಸಂಬಂಧ ಯಾವುದೇ ಕಾರಣಕ್ಕೂ ಹಾಳಾಗೋದು ಬೇಡ. ಇದೇನಣ್ಣ, ಯಾವುದೋ ಭಾಷಣಕ್ಕೆ ಸಿದ್ಧತೆ ಮಾಡ್ಕೊಂಡು ಹಾಗೇ ಮಾತಾಡ್ತಿದ್ಯಾ? ಏನು ವಿಷಯಪ್ಪ ಗುರುರಾಜ? ಅಮ್ಮ, ಇವತ್ತು ನನ್ನ ಮನಸ್ಸು ತುಂಬ ಭಾರವಾಗಿದೆ. ನನ್ನ ಕನಸಿನಲ್ಲೂ ನಮ್ಮ ಸಂಬಂಧ ಹಾಳಾಗೋದು ನನಗಿಷ್ಟ ಇಲ್ಲ. ಅಂಥ ಸಮಸ್ಯೆ ಏನಾಯ್ತು ಬಾವ? ಸಮಸ್ಯೆ ಆಗಬಾರ್ದು ಅಂತಲೇ ನಾನು ಇರೋದು. ಗುರುಗಳ ಆದೇಶದ ಮೇಲೆ ನಾವು ಬೇರೆ ಬೇರೆ ಇರ್ತೀವಿ ಅಂದಮೇಲೆ ನಮಗಿರೋ ಆಸ್ತಿನ ನನಗೆ ತೋಚ್ದಾಗೆ ಭಾಗ ಮಾಡಿ ಪತ್ರದಲ್ಲಿ ಬರೆದು ಅದನ್ನು ಭಗವಂತನ ಮುಂದೆ ಇಟ್ಟಿದ್ದೀನಿ. ಏನು, ಆಸ್ತಿ ಭಾಗ ಮಾಡೋದಾ? ಇದೆಂಥ ಕೆಟ್ಟ ಆಲೋಚನೆ! ಏನಾಯ್ತಣ್ಣ ನಿನಗೆ? ವೆಂಕಟನಾಥ, ಅವನು ಹೇಳ್ತಾ ಇರೋದು ಸರಿಯಾಗೇ ಇದೆಯಪ್ಪ. ಏನ್ ಸರಿಯಾಗಿದೆ ಅಮ್ಮ? ದಯವಿಟ್ಟು ನಮ್ಮ ಆಸ್ತಿ ಭಾಗ ಆಗೋದು ಬೇಡ. ಅಪ್ಪ ನಾವೆಲ್ಲ ಒಂದಾಗಿ ಬಾಳ್ಬೇಕು ಅಂತ ಅಂದ್ಕೊಂಡಿದ್ರು. ನಾವೆಷ್ಟೇ ದೂರದಲ್ಲಿರ್ಲಿ ಮಾನಸಿಕವಾಗಿ ಒಂದಾಗೇ ಇರ್ತೀವಿ. ಆದ್ರೆ ಆಸ್ತಿ ಮಾತ್ರ ಭಾಗ ಮಾಡೋದು ಬೇಡ. ವೆಂಕಟನಾಥ, ಅಣ್ಣ ತಮ್ಮ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ದೂರ ಆಗೋದು ಇದ್ದೇ ಇರುತ್ತೆ. ಈಗ ಆಸ್ತಿ ಬೇಡ ಅನ್ಸಿದ್ರು ಮುಂದೆ ಅದರ ಅಗತ್ಯ ಕಾಣುತ್ತೆ. ಹೌದು ವೆಂಕಟನಾಥ, ಮುಂದೆ ನಿನ್ನ ಸಂಸಾರನೂ ದೊಡ್ಡದಾಗತ್ತೆ. ನನ್ನ ಸಂಸಾರದ ಬಗ್ಗೆ ಚಿಂತೆ ಮಾಡಬೇಡಿ. ನನಗೆ ಗುರುಗಳು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಸ್ತಿ ಭಾಗ ಆಗೋದು ಬೇಡ ಅಂದ್ರೆ ಬೇಡ. ಅಮ್ಮ, ಏನು ಹೀಗೆ ಹೇಳ್ತಿದ್ದಾನೆ?